ಹೆಲೋ ಎವ್ರಿವನ್, ವೆಲ್ಕಮ್ ಟು ಕಲ್ಯಾಣಿ ರೇವಂತ್ ವ್ಲಾಗ್. ಬನ್ನಿ, ಇವತ್ತು ತುಂಬಾನೇ ಸಿಂಪಲ್ ಆಗಿ ಕಲ್ಲಂಗಡಿ ಕೇಕ್ ಅಥವಾ ಕಲ್ಲಂಗಡಿ ಫುಡ್ಡಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಿಜ ಹೇಳ್ತೀನಿ, ಒಂದ್ಸಲ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರತ್ತೆ. ನೋಡಿ, ಕಲ್ಲಂಗಡಿ ಕಾಯಿನ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ. ನಾನಿಲ್ಲಿ 1/4 ಬೌಲ್ ಅಷ್ಟು ಕಲ್ಲಂಗಡಿನ ತಗೊಂಡಿದೀನಿ. ನಾನು ಬೀಜ ಸಮೇತನ ತಗೊಂಡಿದೀನಿ, ಬೀಜ ತೆಗಿಯೋ ಅವಶ್ಯಕತೆ ಏನಿಲ್ಲ. ನೋಡಿ, ಮಿಕ್ಸಿಗೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಮಿಕ್ಸಿ ಮಾಡಿರೋಂತ ಕಲ್ಲಂಗಡಿ ಜ್ಯೂಸ್ ನ ಒಂದ್ ಶೋಸೋದಕ್ಕೆ ಸೇರಿಸ್ಕೊಂಡು ನೀಟಾಗಿ ಶೋಸ್ಕೋಬೇಕಾಗತ್ತೆ. ನೋಡಿ, ಜ್ಯೂಸ್ ಎಲ್ಲ ಕೆಳಗಡೆ ಇಳಿತಾ ಇದೆ. ಯಾವ ರೀತಿ ಇದೆ ಅಂತ. ಬೀಜ ನೋಡಿ ನುಣ್ಣಗೇನಾಗಿರಲ್ಲ, ಬೀಜ ಅದೇ ರೀತಿ ಇರತ್ತೆ, ಬರೀ ಕಲ್ಲಂಗಡಿ ಮಾತ್ರ ನುಣ್ಣಗಾಗಿರತ್ತೆ. ನೋಡಿ, ಒಂದ್ ಸ್ಪೂನ್ ನ ಮುಖಾಂತರ ಕಲ್ಲಂಗಡಿ ಜ್ಯೂಸ್ ನ ತಗೊಂಡು ಅರ್ಧ ಕಲ್ಲಂಗಡಿ ಜ್ಯೂಸ್ ನ ಒಂದ್ ಬಾಟ್ಲಿಗೆ ಸೇರ್ಸ್ಕೊಂಡಿದೀನಿ. ಇನ್ನರ್ಧ ಕಲ್ಲಂಗಡಿ ಜ್ಯೂಸ್ ನ ಬೌಲ್ಗೆ ಸೇರ್ಸ್ಕೊಂಡಿದೀನಿ. ನಾನು ಇಲ್ಲಿ 3 ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್ ನ ತಗೊಂಡಿದೀನಿ. ಕಾರ್ನ್ ಫ್ಲೋರ್ ನ ಕಲ್ಲಂಗಡಿ ಜ್ಯೂಸ್ಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟ್ ಇಲ್ದೆ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಯಾವ ರೀತಿ ಮಿಕ್ಸ್ ಮಾಡ್ತಿದೀನಿ ಅಂತ. 1-2 ನಿಮಿಷ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ಪಕ್ಕದಲ್ಲಿ ಇಟ್ಟಿರುವಂತ ಕಲ್ಲಂಗಡಿನ ಕಾಯಿಸೋದಕ್ಕೆ ಇಟ್ಟಿದೀನಿ. ಅದು ಚೆನ್ನಾಗಿ ಕುದೀತಾ ಇದೆ. ನೋಡಿ, ಇದು ಅಷ್ಟರೊಳಗಡೆ ರೆಡಿ ಮಾಡ್ಕೊಂಡಿದೀನಿ. 1-2 ಏಲಕ್ಕಿನ ಸೇರಿಸ್ಕೊಂಡು, ಏಲಕ್ಕಿನ ಹಂಗೆ ಪುಡಿ ಮಾಡಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡು ನುಣ್ಣಗೆ ಏಲಕ್ಕಿನ ಪುಡಿ ಮಾಡ್ಕೊಳ್ತಿದೀನಿ. ನೋಡಿ, ಪುಡಿ ಮಾಡಿದ್ದಾಯ್ತು. ನೋಡಿ, ಅಷ್ಟರೊಳಗಡೆ ಕಲ್ಲಂಗಡಿ ಬಾಡ್ಲಿಗೆ ಹಾಕಿದ್ರಲ್ಲ, ಆ ಕಲ್ಲಂಗಡಿ ಎಲ್ಲ ಕುದಿ ಬರ್ತಾ ಇದೆ. ನಾನಿಲ್ಲಿ 1 ಕಪ್ ಆಗೋಷ್ಟು ಬೆಲ್ಲನ ಸೇರ್ಸ್ಕೊಂಡಿದೀನಿ. ಬೆಲ್ಲ ಬದಲು ಸಕ್ಕರೆ ಸಹ ಸೇರ್ಸ್ಕೋಬಹುದು, ನಿಮ್ಗೆ ಯಾವ್ದು ಇಷ್ಟನೋ ಅದು ಸೇರ್ಸ್ಕೊಳ್ಳಿ. ಹಾಗೆ ಬೆಲ್ಲ ಇಷ್ಟೇ ಹಾಕ್ಬೇಕು ಅಂತ ಏನಿಲ್ಲ, ನೀವು ಸ್ವೀಟ್ ಎಷ್ಟು ತಿಂತೀರೋ ಅಷ್ಟು ನೋಡ್ಕೊಂಡು ಸೇರ್ಸ್ಕೊಳ್ಳಿ. ನೋಡಿ, ಏಲಕ್ಕಿ ಪುಡಿನ ಸೇರ್ಸ್ಕೊಳ್ತಿದೀನಿ. ಬೆಲ್ಲ ಎಲ್ಲ ಕಲ್ಲಂಗಡಿ ಜ್ಯೂಸ್ ಜೊತೆ ಕರ್ಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. 1/4 ಟೇಬಲ್ ಸ್ಪೂನ್ ಉಪ್ಪು ಸೇರ್ಸ್ಕೊಂಡಿದೀನಿ. ಸ್ವಲ್ಪ ಸ್ವೀಟ್ ಅಡ್ಗೆಗಳಿಗೆ ಉಪ್ಪು ಸೇರ್ಸೋದ್ರಿಂದ ಸ್ವೀಟ್ ಅಡ್ಗೆಗಳು ಇನ್ನೂ ರುಚಿ ಜಾಸ್ತಿ ಆಗತ್ತೆ. ತುಂಬಾ ಬೇಕಾಗಿಲ್ಲ, ಚಿಟಿಕೆ ಆದ್ರೆ ಸಾಕಾಗತ್ತೆ ಉಪ್ಪು. ನೋಡಿ, ಈಗ ಬೆಲ್ಲ ಎಲ್ಲ ಕರಗಿ ಕುದಿ ಬರ್ತಿದೆ ಕಲ್ಲಂಗಡಿ ಜ್ಯೂಸ್. ಈಗ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಮೊದ್ಲೇ ನಾವು ಕಲ್ಲಂಗಡಿ ಜ್ಯೂಸ್ ಅಲ್ಲಿ ಕಾರ್ನ್ ಫ್ಲೋರ್ ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ರಲ್ವಾ, ಅದನ್ನ ಈಗ ಈ ಕಲ್ಲಂಗಡಿ ಜ್ಯೂಸ್ಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಮೊದ್ಲೇ ಹೇಳ್ತಿದೀನಿ, ಕೈ ಬಿಡಬಾರ್ದು. ಕೈ ಬಿಡದೇನೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಗಂಟ್ ಕಟ್ಟೋ ಚಾನ್ಸಸ್ ಇರತ್ತೆ. 3-4 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 1-2 ಟೇಬಲ್ ಸ್ಪೂನ್ ತುಪ್ಪನ ಸೇರಿಸ್ಕೊಳ್ಳಿ, ಅಥವಾ 1 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡ್ರೆ ಶೈನಿಂಗ್ ಬರುತ್ತೆ. ಆದಷ್ಟು ತುಪ್ಪ ಇದ್ರೆ ತುಪ್ಪನೇ ಯೂಸ್ ಮಾಡಿ. ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಂಡಿದೀನಿ. ನೋಡಿ, 1 ಬೌಲ್ಗೆ ತುಪ್ಪನ ಸವರ್ಕೊಂಡಿದೀನಿ. ನೀಟಾಗಿ ಸವರ್ಕೊಂಡ್ರೆ ತೆಗಿಯೋವಾಗ ಈಸಿಯಾಗಿ ಬರುತ್ತೆ. ನೋಡಿ, ಈಗ ರೆಡಿ ಆಗಿರೋಂತ ಕಲ್ಲಂಗಡಿ ಬ್ಯಾಟರ್ ನ ಇದಕ್ಕೆ ಸೇರ್ಸ್ಕೊಳ್ತಿದೀನಿ. ನೀವು ಯಾವ್ದೇ ರೀತಿ ಬೌಲ್ ತಗೊಳ್ಳಿ, ನೀಟಾಗಿ ಸೇರ್ಸ್ಕೊಂಡು ನೋಡಿ, ನಾನು ಯಾವ ರೀತಿ ಮಾಡ್ತಿದ್ದೀನೋ ನೀವು ಅದೇ ರೀತಿ ಮಾಡಿ. ನೀವು ಹಾಗೆ ಇಟ್ರೆ 2-3 ಅವರ್ ಇಟ್ಟು ಮತ್ತೆ ತೆಗೀರಿ, ತಣ್ಣಗಾಗಿರತ್ತೆ. ಇಲ್ಲ ಅಂದ್ರೆ ಫ್ರಿಡ್ಜ್ ಅಲ್ಲಿ 1 ಅವರ್ ಇಟ್ಟು ಮತ್ತೆ ತೆಗೀರಿ, ಚೆನ್ನಾಗಿರತ್ತೆ. ಆದಷ್ಟು ಫ್ರಿಡ್ಜ್ ಅಲ್ಲಿ ಇಡಕ್ ಟ್ರೈ ಮಾಡಿ. ಫ್ರಿಡ್ಜ್ ಇಲ್ಲ ಅಂದ್ರೆ ಹಾಗೆ ಇಟ್ರು ಪರವಾಗಿಲ್ಲ. ತಣ್ಣಗಾದ್ಮೇಲೆನೆ ಇದನ್ನ ತೆಗೀರಿ. ನೋಡಿ, ಇಲ್ಲಿ ತಣ್ಣಗಾದ್ಮೇಲೆ ನಾನ್ ತೆಗ್ದಿದೀನಿ. ಎಷ್ಟು ಚೆನ್ನಾಗ್ ಬಂದಿದೆ ಅಂದ್ರೆ ನಿಜ ಹೇಳ್ತೀನಿ, ಅಷ್ಟು ಚೆನ್ನಾಗ್ ಬಂದಿದೆ. ನೋಡಿ, ಈಗ ಕಲರ್ಫುಲ್ ಆಗಿ ಕಾಣಿಸುತ್ತೆ ಅಂತ 2 ಬಾದಾಮಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಗಾರ್ನಿಶಿಂಗ್ ಮಾಡ್ಕೊಳ್ತಿದೀನಿ. ನೀವು ಬಾದಾಮಿನ ಸೇರಿಸದೇ ಇದ್ರು ಚೆನ್ನಾಗಿರತ್ತೆ. ಇಲ್ಲಿ ಕಲರ್ಫುಲ್ ಆಗಿರ್ಲಿ ಅನ್ಬಿಟ್ಟು ನಾನು 2 ಬಾದಾಮಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ. ನೋಡಿ, ಈಗ ನಾನು ಕಟ್ ಮಾಡಿ ತೋರಿಸ್ತಿದೀನಿ ಕೇಕ್ ನ ಯಾವ ರೀತಿ ಬಂದಿದೆ ಅಂತ. ನೀವು ಬೇಕಿದ್ರೆ ಕಂಪ್ಲೀಟ್ ಆಗಿ ಸಕ್ಕರೆನ ಸೇರಿಸ್ಕೊಂಡ್ರೆ ತುಂಬಾ ರೆಡ್ಗೆ ಇನ್ನೂ ಚೆನ್ನಾಗಿರತ್ತೆ. ನಾನು ಬೆಲ್ಲ ಸೇರಿಸಿರೋದ್ರಿಂದ ಕಲರ್ ಸ್ವಲ್ಪ ಚೇಂಜ್ ಆಗಿರತ್ತೆ. ನೋಡಿ, ಎಷ್ಟು ಸಾಫ್ಟ್ ಆಗಿ ನಿಜ ಸೂಪರ್ ಆಗಿ ಬಂದಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.